ಇದೊಂದು 3 ಡೈಮೆನ್ಷನ್ ಫಿಗರ್. ಓಕೆ, ಆ 3 ಡೈಮೆನ್ಷನ್ಸ್ ಅಂತ ಹೇಳಿದ್ರೆ ಎಕ್ಸ್, ವೈ ಮತ್ತು ಝೆಡ್ ಅಂತ ಬರೀಬೋದಾ? ಎಕ್ಸ್ ಡೈಮೆನ್ಷನ್, ವೈ ಡೈಮೆನ್ಷನ್, ಝೆಡ್ ಡೈಮೆನ್ಷನ್. ಇದನ್ನ ಎಕ್ಸ್ ಅಂತ ಕರೀರಿ, ಬೇಕಾದ್ರೆ ಇದನ್ನ ವೈ ಅಂತ ಕರೀರಿ, ಇದು ಝೆಡ್ ಅಂತ ಕರಿಬೋದು. ನಾವು ಮನೇಲಿ ಈರುಳ್ಳಿ ಕತ್ತರಿಸ್ತೀರಲ್ವಾ? ಓಕೆ, ನಿಮ್ಮ ಮನೇಲಿ ಈರುಳ್ಳಿ ಕಟ್ ಮಾಡಕ್ಕೆ ಕೊಟ್ಟರು, ಒಂದು ಭಾಗ ಮಾಡಿದ್ರಿ, ಎಷ್ಟು ಹೋಳಾಯಿತು? 2. ಓಕೆ, ಇನ್ನೂ ಒಂದು ಬಾರಿ ಕತ್ತರಿಸಿದ್ರಿ, ಎಷ್ಟು ಹೋಳಾಯಿತು? ಓಕೆ, ಇನ್ನೂ ಒಂದು ಸರಿ ಮಾಡೋದ ನವೀನ, 4 ಭಾಗ ಆಯಿತು, ಹೌದಾ? ಓಕೆ, ಇದೆಲ್ಲ ಒಂದೇ ಡೈಮೆನ್ಷನಲ್ ಕಟ್ ಮಾಡ್ತಿರೋದು. ಚಾಕು ಹಿಂಗೆ ತಾನೇ ಓಡಿಸ್ತಾ ಇರೋದು, ಈಗ ಒಂದೇ ಡೈಮೆನ್ಷನಲ್ ಕಟ್ ಮಾಡ್ತಿರೋದು, ರೈಟ್? ಈಗ ನೀವು ಎಕ್ಸ್ ಡೈಮೆನ್ಷನಲ್ಲಿ ಕಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಎಷ್ಟು ಕಟ್ ಮಾಡಿದ್ರಿ? 3 ಕಟ್ ಮಾಡಿದ್ರಿ. ಅದರಲ್ಲಿ ಎಷ್ಟು ಪೀಸಸ್ಗಳು ಬಂತು ಈಗ ನಿಮಗೆ? ಅಂದರೆ +1 ಪೀಸ್ ಬರಬೇಕಾ? 5 ಕಟ್ ಮಾಡಿದರೆ, 10 ಕಟ್ ಮಾಡಿದರೆ 1 ಪೀಸ್ ಎಕ್ಸ್ಟ್ರಾ ಬರ್ತದೆ. ಈಗ ಇನ್ನೊಂದು ಡೈಮೆನ್ಷನಲ್ ಕಟ್ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಹೇಳಿದ್ರೆ ಇನ್ನೊಂಚೂರು ಸಣ್ಣ ಸಣ್ಣದಾಗಿ ಮಾಡುವಂತ. ಓಕೆ, ಏನು ಮಾಡಿದ್ರಿ ಅವಾಗ? ಅಡ್ಡ ಕಟ್ ಮಾಡ್ತೀರಾ ತಾನೆ? ಅವಾಗ ಹಿಂಗೆ ತಿರುಗಿಸ್ತೀರಾ ತಾನೆ, ಅಥವಾ ಹಿಂಗೆ ಕಟ್ ಮಾಡ್ತೀರಾ ಅಲ್ವಾ? ಓಕೆ, ಈಗ ಅದರಲ್ಲಿ 1 ಡೈಮೆನ್ಷನ್ ಕಟ್ ಮಾಡಿದ್ರಿ. 1 ಕಟ್ ಆಯ್ತಾ? ಈಗ 1 ಕಟ್ ಆಗಿರೋದ್ರಿಂದ ಪ್ರತಿ 4 ಹೋಳುಗಳು 2 ಭಾಗ ಆಗುತ್ತಾ? ಅಂದ್ರೆ ಎಷ್ಟು ಭಾಗ ಬಂತು ಈಗ? 8 ಭಾಗಗಳು ಬಂತು. ಇನ್ನೂ 1 ಕಟ್ ಮಾಡಿಬಿಟ್ರಿ, ಎಷ್ಟು ಭಾಗಗಳು ಬಂತು? ಇದು 4, ಮಧ್ಯದ 4, ಆ ಕಡೆ 4 ಕೊಟ್ಟು ಎಷ್ಟಾಯ್ತು? 16, 12. ಓಕೆ, ಸೊ ಇದರಲ್ಲಿ ನೀವು ಮಾಡಿದ್ದು 2 ಕಟ್, ಹೌದಾ? 2 ಕಟ್ ಆದ್ರೆ ಪೀಸ್ ಎಷ್ಟು ಬರಬೇಕು? 3 ಪೀಸ್ ಬಂತು ಅಲ್ವೇನ್ರಪ್ಪ? ಪ್ರತಿಯೊಂದೂ 3 ಪೀಸ್ ಆಯ್ತಲ್ಲ. ಇದೊಂದು ಭಾಗ, ಮಧ್ಯದೊಂದು ಭಾಗ, ಆ ಕಡೆ ಬದಿಯೋದೊಂದು ಭಾಗ. ಈಗ ನಿಮ್ಮ ಮನೇಲಿ ಹೇಳಿದ್ರು ಇನ್ನೂ ಸಣ್ಣದ್ ಬೇಕು ಅಂತ ಹೇಳಿ ಪಕೋಡ ಮಾಡಕ್ಕೆ, ಏನ್ ಮಾಡ್ತೀರಾ ಈಗ? ಓಕೆ, ಲುಕ್ ಏನೋ, ಹೌದೇನ್ರಿ? ಹಂಗೇನೇನ್ರಿ ಮಿಕ್ಸಿಗೆ ಹಾಕ್ತಾರೇನ್ರಿ ಪಕೋಡ ಮಾಡಕ್ಕೆ? ಇಲ್ವಾ? ಕೆಲಸ ಮಾಡಿದ್ರೆ ಗೊತ್ತಿರ್ತದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಆಯ್ತು. ಇಲ್ಲಿ ನೋಡಿ ಈಗ ಮಧ್ಯದ ಭಾಗದಲ್ಲಿ ನೀವು 1 ಕಟ್ ಮಾಡಿದ್ರಿ, ಇದು ಇನ್ನೂ 1 ಡೈಮೆನ್ಷನ್ ನೀವು. ಓಕೆ, 1 ಬಾರಿ ಕಟ್ ಮಾಡ್ತೀರಾ. ಈ ಎಲ್ಲ ಮತ್ತೆ 2 ಪೀಸ್ ಆಯ್ತಾ ಇದ್ದವೆಲ್ಲ? ಓಕೆ, ಮತ್ತೆ ಕಟ್ ಮಾಡಿದ್ದೀರಾ ನೀವೀಗ. ಓಕೆ, 2 ಬಾರಿ ಕಟ್ ಮಾಡಿದ್ರಿ. ಈ 2 ಬಾರಿ ಕಟ್ ಮಾಡಿದ್ರೆ ಇಲ್ಲಿ ಎಷ್ಟು ಪೀಸ್ ಆಗಿರ್ಬೇಕು? ಎಷ್ಟು ಸರಿ ಚಾಕು ಓಡಿಸಿದ್ದೀರಾ ಈಗ ನೀವು? ಎಷ್ಟು ಕಟ್ಗಳನ್ನ ಮಾಡಿದ್ದೀರಾ? 3, 2, 2 ಎಷ್ಟಾಯ್ತು? 5, 7. ಹಾಗಾದ್ರೆ ಎಷ್ಟು ಪೀಸಸ್ಗಳು ಬರಬೇಕು? ಇಲ್ಲಿ ಎಷ್ಟು ಪೀಸಸ್ಗಳಿದೆ ಎಣಿಸೋಣ ನೋಡ್ರಪ್ಪ ಇಲ್ಲಿ. ಓಕೆ, 1, 2, 3, 4 ಇದೆ ಈ ಕಡೆ. ಇದೊಂದು ಸಣ್ಣ ಪೀಸು, 2, 3, 4 ಇದೇ ಥರ ಇಲ್ಲೇ ಇರುತ್ತಾ? ಓಕೆ, 1, 2, 3, 4 ಆಯ್ತು. ಓಕೆ, 4, 4, 8. ಇಲ್ಲಿ ಇನ್ನೂ 4 ಇರುತ್ತಾ? 12 ಆಯ್ತು. ಈ ಭಾಗದಲ್ಲಿ 12 ಆದರೆ ಇಲ್ಲೆಷ್ಟಿರುತ್ತೆ? ಮಧ್ಯದಲ್ಲಿ ಅಲ್ಲೂ 12, ಕೊನೆಯಲ್ಲಿ 12. ಎಷ್ಟು ಪೀಸ್ ಆಯಿತು? ನೀವು ಕಟ್ ಮಾಡಿರೋದು ಎಷ್ಟು? ಕೇವಲ 7 ಬಾರಿ ನೀವು ಚಾಕು ಓಡಿಸಿದ್ರೆ ಎಷ್ಟು ಪೀಸ್ ಬಂದ್ಬಿಡ್ತು? 36 ಪೀಸ್ ಬಂತು. ಓಕೆ, ಇದೆಷ್ಟಿದು? 4. ಇದೆಷ್ಟಿದು? 3. ಇದು 3, 4, 3 ಎಷ್ಟು? 12, 3, 36. ಸೊ ನಂಬರ್ ಆಫ್ ಕಟ್ಸ್ಗಳು ಏನಾಗ್ತದೆ? ಆ್ಯಡ್ ಆಗ್ತದೆ. ಓಕೆ, ನಂಬರ್ ಆಫ್ ಪೀಸಸ್ಸು. ಅದಕ್ಕೆ ಚಾಕಲ್ ಕಟ್ ಮಾಡೋದು ನಾವು ಈರುಳ್ಳಿನ. ಉದಾಯ್ತಾ? ಬರ್ಕೊಳ್ಳಿ ಇದನ್ನ. ಸೊ ದ ನಂಬರ್ ಆಫ್ ಕಟ್ಸ್ ವಿಲ್ ಗೆಟ್ ಆ್ಯಡೆಡ್. ಓಕೆ, ದ ನಂಬರ್ ಆಫ್ ಪೀಸಸ್ ವಿಲ್ ಗೆಟ್ ಮಲ್ಟಿಪ್ಲೈಡ್. ಪ್ರತಿಯೊಂದು ಡೈಮೆನ್ಷನ್ನಲ್ಲಿ ಮಾಡಿರುವ ಕಟ್ಗಳು ಕೂಡಿದ್ರೆ ನೀವು ಅದೇ ಡೈಮೆನ್ಷನ್ ಆಗಿರೋ ಪೀಸಸ್ಗಳು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅಲ್ಲಿ ತೋರಿಸಿ ಎಕ್ಸ್, ವೈ, ಝೆಡ್ 3 ಡೈಮೆನ್ಷನಲ್ಲಿ ಮಾಡಿರೋ ಕಟ್ಸ್ಗಳನ್ನ ಬೇರೆ ಬೇರೆ ಬಣ್ಣದಲ್ಲೋ ಅಥವಾ ಡಿಫ್ರೆನ್ಷಿಯೇಟ್ ಅದರಲ್ಲಿ ಮಾಡಿರೋ ತೋರಿಸಿ. ಎಕ್ಸು, ವೈ, ಝೆಡ್ 3 ಡೈಮೆನ್ಷನ್ಸ್, 3 ಡೈಮೆನ್ಷನ್ ಫಿಗರ್ ಅವು. ಎಕ್ಸು, ವೈ, ಝೆಡ್ ನಿಮ್ಮ ಗ್ರಾಫ್ ಬುಕ್ಕಲ್ಲಿ ಬರೀಬೋದಲ್ವ ಇದನ್ನ? ನೀವು ಯಾಕಾಗಿ ಬೇರೆ ಬೇರೆ ಡೈಮೆನ್ಷನ್ಸ್ಗಳಲ್ಲಿ ಕಟ್ ಮಾಡಿದ್ರಿ? ಪೀಸಸ್ಗಳು ಹೆಚ್ಚಿಗೆ ಬೇಕಾಗುತ್ತೆ. ಓಕೆ, ಅಥವಾ ಸಣ್ಣ ಹೆಚ್ಚಿಗೆ ಅಂದ್ರೆ ಸಣ್ಣ ಆದ್ರೆ ತಾನೇ ಹೆಚ್ಚಿಗೆ ಆಗೋದು. ಓಕೆ, ನೀವಿಲ್ಲಿ ಎಕ್ಸ್ ಡೈಮೆನ್ಷನಲ್ಲೇ ಕಟ್ ಮಾಡ್ತಾ ಹೋದರೆ ನಿಮಗೆ ಪೀಸಸ್ಗಳು ಹೆಚ್ಚಿಗೆ ಬರ್ತಾ ಹೋಗುತ್ತಾ? ಇಲ್ಲ, ಕಡಿಮೆನೇ ಆಗ್ತದೆ. ಅಂದರೆ ಈಗ ನಾನು ಹೇಳ್ತೀನಿ, ನೀವು ಕೇವಲ 10 ಕಟ್ಗಳನ್ನ ಮಾಡಬೇಕು. ಕೇವಲ 10 ಕಟ್ಗಳನ್ನ ಮಾಡಬೇಕು. ಓಕೆ, ನೀವು 3 ಡೈಮೆನ್ಷನ್ ಅಲೋ ಮಾಡ್ಬೋದು. ಹಿಂಗಾದರೂ ಮಾಡಿ, ಓಕೆ, ಹಿಂಗಾದರೂ ಮಾಡಿ, ಅಥವಾ ಹಿಂಗಾದರೂ ಮಾಡಿ. 3 ಡೈಮೆನ್ಷನ್ಸ್ ಇದೇ ರೀತಿ ಇಲ್ಲಿ ಮಾಡಿದ್ದೀರಿ ನೋಡಿ. ಕಟ್ 1 ಅಥವಾ ಹೀಗೆ ಮಾಡ್ಬೋದು, ಅಥವಾ ಹೀಗೆ ಮಾಡ್ಬೋದು. ಸ್ಲೈಸಸ್ ಈ 3 ಅಲೋ ಮಾಡಿದ್ದೀನಿ ನಿಮಗೆ. ಎಷ್ಟು ಕಟ್ಸ್ ಮಾಡ್ಬೋದು? 10 ಕಟ್ಸ್ಗಳನ್ನ ಮಾಡಿದ್ರೆ ನೀವು ಮಿನಿಮಮ್ ಎಷ್ಟು ಪೀಸಸ್ಗಳು ಬೇಕಾಗ್ತದೆ ಬರ್ಬೋದು? ಮಿನಿಮಮ್ ಪೀಸಸ್ 10 ಕಟ್ಗಳಿಂದ ಮಿನಿಮಮ್ ಎಷ್ಟು ಪೀಸಸ್ಗಳನ್ನ ಮಾಡಿ. ಹೆಂಗೆ ಅನ್ನೊಂದು ಮಾಡ್ತೀಯಾ? ಮಿನಿಮೈಸ್ ಮಾಡ್ಬೇಕು, ಅದಕ್ಕಿಂತ ಕಡಿಮೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಕಟ್ ಮಾಡ್ಬೇಕು. 10 ಕಟ್ ಹೆಂಗೆ ಕಟ್ ಮಾಡ್ತೀರಾ? ಎಲ್ಲ ಒಂದೇ ಡೈಮೆನ್ಷನಲ್ ಕಟ್ ಮಾಡ್ಬೋದಾ? ಓಕೆ, 10 ಬಾರಿ ಒಂದೇ ಡೈಮೆನ್ಷನಲ್ ಕಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಪೀಸಸ್ಸು?
11 ಪೀಸ್. ಇದೇ ತಾನೇ ಮಿನಿಮಮ್ ನಂಬರ್ ಆಫ್ ಪೀಸಸ್ ಬರೋದು. ಈಗ ನಾನು ಕೇಳ್ತೀನಿ ಮ್ಯಾಕ್ಸಿಮಮ್ ಪೀಸಸ್ ಬರೋ ರೀತಿಯಲ್ಲಿ ಕಟ್ ಮಾಡಿ. ಸೊ ಮ್ಯಾಕ್ಸಿಮಮ್ ಪೀಸಸ್ ಬರಬೇಕು ಅಂದರೆ ನೀವೇನು ಮಾಡಬೇಕು? ಈರುಳ್ಳಿನ ತಿರುಗಿಸಿ ಕಟ್ ಮಾಡಬೇಕು ತಾನೇ ಡೈಮೆನ್ಷನ್ಸ್ಗಳನ್ನ. ಹೌದಾ? ಈ 3 ಡೈಮೆನ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡಬೇಕು, ಹಾಗೂ ಮ್ಯಾಕ್ಸಿಮಮ್ ಪೀಸಸ್ಗಳು ಬರಬೇಕು. ಓಕೆ, ಫೈಂಡ್ ದ ನಂಬರ್ ಆಫ್ ಮ್ಯಾಕ್ಸಿಮಮ್ ಪೀಸಸ್. ಗರಿಷ್ಠ ಎಷ್ಟು ಪೀಸಸ್ಗಳು ಬರಬಹುದು 10 ಕಟ್ಸ್ಗಳಿಂದ? ಬರೀರಿ. ಒಂದು ಘನವನ್ನು 10 ಬಾರಿ ಕಟ್ ಮಾಡಲಾಗಿದೆ, ಕತ್ತರಿಸಲಾಗಿದೆ. ಹಾಗಾದರೆ ಕನಿಷ್ಠ ಹಾಗೂ ಗರಿಷ್ಠ ಎಷ್ಟು ಚೂರುಗಳನ್ನು ಮಾಡಬಹುದು? ಅ ಸಾಲಿಡ್ ಕ್ಯೂಬ್ ಈಸ್ ಬಿನ್ ಕಟ್ 10 ಟೈಮ್ಸ್. 10 ಬಾರಿ ಕಟ್ ಮಾಡಲಾಗಿದೆ. ದೆನ್ ಫೈಂಡ್ ದ ನಂಬರ್ ಆಫ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಪೀಸಸ್ ಒಬ್ಟೈನ್ಡ್. ಓಕೆ, ಮಿನಿಮಮ್ ಅಂತೂ 11 ಬರಲೇಬೇಕು. ಮಿನಿಮಮ್ 11 ಬರಬೇಕು ಅಂತ ಹೇಳಿದ್ರೆ ನೀವು ಒಂದೇ ಡೈಮೆನ್ಷನಲ್ಲಿ ಕಟ್ ಮಾಡಿರ್ತೀರಾ. ಈಗ ಮ್ಯಾಕ್ಸಿಮೈಸ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ? ಡೈಮೆನ್ಷನ್ಸ್ಗಳು ಹೆಚ್ಚು ಬಳಸ್ಬೇಕು ನೀವೀಗ. ಅಂದರೆ 3 ಡೈಮೆನ್ಷನ್ಸ್ಗಳನ್ನ ಬಳಸ್ಕೊಂಡ್ರೆ ನಿಮಗೆ ಹೆಚ್ಚು ಪೀಸಸ್ಗಳು ಬರ್ತವೆ. ನೋಡ್ರಪ್ಪ, ಈಗ ಒಂದು ಕಟ್ ಮಾಡಿದ್ರೆ ನಿಮಗೆ ಅದು 2 ಪೀಸ್ ಆಗ್ತದೆ, ಪ್ಲಸ್ 1 ಪೀಸ್ ಆಗ್ತದೆ. ಹೌದಾ ಮೇಡಮ್? ನೋಡಿ, ಈಗ 10 ಕಟ್ ಮಾಡಿದ್ದೀರಾ, ಒಂದೇ ಡೈಮೆನ್ಷನಲ್ಲಿ ಮಾಡಿದರೆ ಹಾಗಾಗಿ ಪ್ಲಸ್ 1 ಪೀಸ್ ಬಂತು. ಈಗ ನೀವು 10 ಕಟ್ಟುಗಳನ್ನು ಬಳಸಿ ಮ್ಯಾಕ್ಸಿಮಮ್ ಪೀಸಸ್ಗಳನ್ನ ಮಾಡಬೇಕು. ಓಕೆ, ಪ್ರಶ್ನೆ ಅರ್ಥ ಆಯ್ತಲ್ವಾ? ಓಕೆ, ಹಾಗಾದರೆ ಹಾಗೆ ಯೋಚನೆ ಮಾಡ್ತಾ ಬ್ರೇಕ್ ತೊಗೊಂಡು ವಾಪಸ್ ಬಂದಾಗ ಹೇಳಿ.